ಮತ್ತೊಮ್ಮ ಚಹಾ ಚೂಡಾ ಸುದ್ದಿ ನೋಡ ವಿಶೇಷ ನಮ್ಮ ಕಡೆ ಸುದ್ದಿಗೆ ಸ್ವಾಗತ. ಹುಬ್ಬಳ್ಳಿಯಾಗ ನಡೆಯಕತ್ತಿರೋ ರಾಜ್ ಕಪ್ ಆಟ ಮುಗಿಯೋ ಹಂತಕ್ಕೆ ಬಂದೈತಿ. ಶಿವಣ್ಣ ಮತ್ತು ಸುದೀಪ್ ತಂಡದ ನಡುವ ಕಡಿ ಆಟ ನಡೆದೈತಿ. ಶಿವಣ್ಣ ಮೊದಲ ಬ್ಯಾಟಿಂಗ್ ಮಾಡಿ 138 ಓಟ ಗಳಿಸ್ಯಾರ. ಈಗ ಸುದೀಪ್ ಗೆಲ್ಬೇಕಂದ್ರ 139 ಓಟ ಗಳಿಸ್ಬೇಕ. ಕಡಿ ಹಂತಕ್ಕೆ ಬಂದೈತಿ. ಸುದೀಪ್ ಅವರ ಮೈದಾನದಾಗ ಆಟ ಆಡಕತ್ತಾರ. ಹೆಂಗ್ ಆಡಕತ್ತಾರ ನೋಡ್ರಿ. ಎಂದರೆ ಬಂದಿಳಿಯುವ ಶೂರ, ನೀ ಬಂದರೆ ದಿಗ್ವಿಜಯದ ಹಾರ. ಬಾರೋ ಬಾರೋ ರಣದೀಪ್. ಇದರೊಂದಿಗೆ ಕಾಟ್ ಬಿಹೈಂಡ್ ಆಗಿ ಸುದೀಪ್. ಕವಿರಾಜ್ ಅವರೇ, ಒಂದು ನಿಮಿಷದ ಅವಕಾಶ ಕೊಡಿ. ಒಂದು ನಿಮಿಷದ ಅವಕಾಶ ಬೇಕು. ಪ್ರೇಕ್ಷಕರಲ್ಲಿ ಮನವಿ, VRL ಡಾಕ್ಟರ್ ರಾಜ್ ಕಪ್ನ ಈ ಫೈನಲ್ ಪಂದ್ಯದ ನಂತರ ನಿಮ್ಮೆಲ್ಲರಿಗಾಗಿ ಸಾಕಷ್ಟು ರಸಮಂಜರಿ ಕಾರ್ಯಕ್ರಮಗಳಿದ್ದು ಕನ್ನಡ ಚಿತ್ರರಂಗದ ಎಲ್ಲ ನಟ ನಟಿಯರು, ತಂತ್ರಜ್ಞರು ನಿಮ್ಮನ್ನ ರಂಜಿಸಲಿದ್ದಾರೆ. ಎಲ್ಲ ಪ್ರೇಕ್ಷಕರು ತಮ್ಮ ಜಾಗದಲ್ಲಿ ಕುಳಿತು ಈ ಕನ್ನಡದ ಹಬ್ಬವನ್ನ ಯಶಸ್ವಿಯಾಗಿ ನಡೆಸಿಕೊಡಬೇಕಾಗಿ ಪ್ರಾರ್ಥನೆ. ಇಡೀ ಕನ್ನಡ ಚಿತ್ರರಂಗವೇ ನೆರೆದಿದೆ. ಎಲ್ಲ ಸ್ಟಾರ್ಸ್ ಇದ್ದಾರೆ, ಎಲ್ಲ ಟೆಕ್ನಿಷಿಯನ್ಸ್, ಎಲ್ಲ ಕಲಾವಿದರಿದ್ದಾರೆ. ಪೊಲೀಸ್ ಇಲಾಖೆ ಸ್ವಲ್ಪ ಸಹಕರಿಸ್ಬೇಕು ಸರ್. ಪೊಲೀಸ್ ಅವರು ಸ್ವಲ್ಪ ಸಹಕರಿಸ್ಬೇಕು. ಇಲ್ಲಿ ದಯವಿಟ್ಟು ಜನರನ್ನ ಆ ಕಡೆ ಕಳಿಸಿ, ದಯಮಾಡಿ ಪೊಲೀಸ್ ಇಲಾಖೆಯವರು. ಸರ್ ಪೊಲೀಸ್ ಸಾಹೇಬ್ರೆ, ಆಮೇಲೆ ಮ್ಯಾಚ್ ನಾವೇ ನೋಡ್ಬೋದು ಸರ್. ಬನ್ನಿ ಸರ್. 8 ರನ್ನಿನ ಅವಶ್ಯಕತೆ ಸರ್. ಅಲ್ಲೆಲ್ಲ ಒಂಚೂರು ಕ್ಲಿಯರ್ ಮಾಡಿಸಿ ಸರ್. ಕಳಿಸಿ ಸರ್ ಜನನ. ಈ ಬಾರಿ ಬಲವಾದ ಹೊಡೆತದ ಪ್ರಯತ್ನ. ಫೀಲ್ಡರ್ ಓಡ್ ಬರ್ತಾ ಇದ್ದಾರೆ. 4 ರನ್ನುಗಳು. ನಾಗರಾಜ್ ಅವರ ಬ್ಯಾಟಿಂಗ್. ಸೌಂಡ್ ಕಟ್. ಕನ್ಸೋಲ್ ಸೌಂಡ್ ಕಟ್. 7 ಎಸೆತಗಳಲ್ಲಿ 29 ರನ್ ಅವಶ್ಯಕತೆ. ನಾಥ ಬ್ರಹ್ಮ ಹಂಸಲೇಖ ಅವರ ಸಾರಥ್ಯದಲ್ಲಿ ಈಗ ಈ ಪಂದ್ಯ ಮುಗಿದ ನಂತರ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ರಸಮಂಜರಿ ಕಾರ್ಯಕ್ರಮ ಇರುತ್ತದೆ. ಎಲ್ಲ ಪ್ರೇಕ್ಷಕರು ಅಲ್ಲೇ ಕುಳಿತು ಈ ಪಂದ್ಯವನ್ನ ಯಶಸ್ವಿಯಾಗಿ, ಈ ರಸಮಂಜರಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕು. ಮನು ಟು ನಾಗರಾಜ್. ಪೊಲೀಸ್ ಸಾಹೇಬ್ರೆ, ಪೊಲೀಸ್ ಇಲಾಖೆಯವರು ದಯಮಾಡಿ ಮನೋರು ತಡೆದಿದ್ದಾರೆ. 1 ರನ್ ಆಗಿದೆ. 2 ರನ್ ಸಾಧ್ಯತೆ ಕಡಿಮೆ ಇದೆ. ಕವಿರಾಜ್ರವರೇ, ಹಾಗೆ ಈ ಪಂದ್ಯವನ್ನು ಸಾಕಷ್ಟು ಯಶಸ್ವಿಯಾಗಿ ನಡೆಸಲು ನಮ್ಮ ಚಿತ್ರ ನಿರ್ದೇಶಕ ಶಶಾಂಕ್ ಅವರು ಕೂಡ ನಮ್ಮೊಂದಿಗೆ ಬಹಳಷ್ಟು ಶ್ರಮ ವಹಿಸಿದ್ದಾರೆ. ಅವರ ಮುಂದಿನ ಚಿತ್ರ ಜರಾಸಂಧ ಯಶಸ್ವಿ ಪ್ರದರ್ಶನ ಕಾಣಲಿ ಅಂತ ನಿಮ್ಮೆಲ್ಲರ ಪರವಾಗಿ, ಚಿತ್ರ ಪ್ರೇಕ್ಷಕರ ಪರವಾಗಿ ಕೋರಿಕೆ. 6 ಎಸೆತಗಳಲ್ಲಿ 28 ರನ್ಗಳ ಅವಶ್ಯಕತೆ. ಬಹುಶಃ 4 ಸಿಕ್ಸರ್ಗಳು ಬೇಕಾಗುತ್ತೆ, 1 4 ಬೇಕಾಗುತ್ತೆ, ಅಥವಾ ಎಲ್ಲ ಎಸೆಗಳಲ್ಲಿ 4 ಹೊಡೆದ್ರು ಕೂಡ 4 24 ಆಗತ್ತೆ. ಸಿಕ್ಸರ್ಗಳ ಅವಶ್ಯಕತೆ ಇದೆ. ಕೊನೆಯ ಓವರ್ನಲ್ಲಿ ಸಿಕ್ಸರ್ಗಳ ಅವಶ್ಯಕತೆ ಇದೆ. ಈ ನಮ್ಮ VRL ಡಾಕ್ಟರ್ ರಾಜ್ ಕಪ್ನ ಪಂದ್ಯಾವಳಿಗೆ ಬೆನ್ನೆಲುಬಾಗಿ ನಿಂತ ಮಾನ್ಯ ಮಂತ್ರಿಗಳಾದ ಜಗದೀಶ್ ಶೆಟ್ಟರ್ ಸರ್ನ ಕೂಡ ನಮ್ಮ ಇಡೀ ಚಿತ್ರ ನಿರ್ದೇಶಕರ ಸಂಘ ಚಿತ್ರರಂಗದ ಪರವಾಗಿ ಅಭಿನಂದಿಸುತ್ತದೆ. ಸತತ 4 ದಿನಗಳ ಕಾಲ ನಮಗೆ ನೀರು ಪೂರೈಸಿದಂತ ಸಂಕೇಶ್ವರ್ ಮರ್ಚೆಂಟ್ಸ್ ಪ್ರೈವೇಟ್ ಲಿಮಿಟೆಡ್, ಓಂಕಾರ್ ಮಿನರಲ್ ವಾಟರ್ ಇವರಿಗೆ, ಅದರ ಮ್ಯಾನೇಜಿಂಗ್ ಡೈರೆಕ್ಟರ್ ಅವರಿಗೆ ಶ್ರೀ ರವೀಂದ್ರ ಸಂಕೇಶ್ವರ್ ಅವರಿಗೆ ಧನ್ಯವಾದ. ಇದೀಗ ಬೌಂಡರಿ ಸೌರವ್ ನಾಗರಾಜ್ ಅವರ ಬ್ಯಾಟಿಂದ ಮತ್ತೊಂದು ಬೌಂಡರಿ. 5 ಎಸೆತಗಳಲ್ಲಿ 24 ರನ್ಗಳು. ಮತ್ತೆ ನಮ್ಮ ಈ VRL ಡಾಕ್ಟರ್ ರಾಜ್ ಕಪ್ಗೆ ಬಹಳಷ್ಟು ಸಹಾಯ ಮಾಡಿದ ನಿರ್ಮಾಪಕಿ ಶ್ರೀಮತಿ ರಕ್ಷಿತಾ ಪ್ರೇಮ್ ಅವರನ್ನು ಕೂಡ ನಮ್ಮ ತಂಡ
ಈ ಸಂದರ್ಭದಲ್ಲಿ ಸ್ಮರಿಸುತ್ತದೆ. ಸುದೀಪ್ ಅವರು ಇದಾಗಲೇ ಕಿಚ್ಚ ಸುದೀಪ್ ಅವರು ಪ್ರೇಕ್ಷಕರ ಬಳಿ ತೆರಳ್ತಾ ಇದ್ದಾರೆ, ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದಾರೆ, ಅವರಿಗೆ ವಿಶ್ ಮಾಡ್ತಾ ಇದ್ದಾರೆ. ಮತ್ತೊಂದು ಭರ್ಜರಿ ಹೊಡೆದ ಯತ್ನ ಯಾವುದೇನಿಲ್ಲ. ಇದೀಗ ರವೀಂದ್ರ ಡಿ ಸಂಕೇಶ್ವರ್ ಅವರು ಮ್ಯಾನೇಜಿಂಗ್ ಡೈರೆಕ್ಟರ್ ಓಂಕಾರ್ ಮಿನರಲ್ ವಾಟರ್ ಅವರು ಆಗಮಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಸುಸ್ವಾಗತ. 4 ದಿನಗಳ ಕಾಲ ಅವರು ನಮಗೆ ಉಚಿತವಾಗಿ ನೀರು ಪೂರೈಸಿದ್ರು, ಅವರಿಗೆ ಧನ್ಯವಾದ. ಹಾಗೂ ಈ ನಮ್ಮ VRL ಡಾಕ್ಟರ್ ರಾಜ್ ಕಪ್ ಒಂದು ಫುಲ್ ಟಾಸ್ ಭರ್ಜರಿಯಾಗಿ ಹೊಡೆಯುವ ಪ್ರಯತ್ನದಲ್ಲಿ ಯಶ ಕಾಣಲಿಲ್ಲ ನಾಗರಾಜ್. 3 ಎಸೆತಗಳಲ್ಲಿ 24 ರನ್ಗಳ ಅವಶ್ಯಕತೆ. ಕ್ರಿಕೆಟ್ನ ಗಣಿತದಲ್ಲಿ ಅಸಾಧ್ಯವಾದ ಲೆಕ್ಕಾಚಾರ. ಆದ್ರೆ ಇನ್ನೂ ಸಾಧ್ಯ ಇದೆ, ನೋ ಬಾಲ್ಗಳು, ಫ್ರೀ ಹಿಟ್ಗಳು ದೊರೆತದಲ್ಲಿ. ಆದರೆ ಸಾಮಾನ್ಯ ಇದೀಗ ಕಿಚ್ಚ ಸುದೀಪ್ ಅವರು ಅದ್ಭುತವಾದ ಹೊಡೆತ. ಈ ನಮ್ಮ VRL ರಾಜ್ ಕಪ್ ಅತ್ಯದ್ಭುತವಾದ ಈ ಯಶಸ್ಸನ್ನು ಕಾಣೋದಕ್ಕೆ ಕನ್ನಡ ಚಲನಚಿತ್ರರಂಗದ ಎಲ್ಲ ಅಂಗಸಂಸ್ಥೆಗಳ ಅಧ್ಯಕ್ಷರು ಕೂಡ ಅಂಗಸಂಸ್ಥೆಗಳು ಕೂಡ ನಮಗೆ ಬಹಳಷ್ಟು ಸಹಾಯವನ್ನ ಮಾಡಿದೆ. ಎಲ್ಲ ಅಂಗಸಂಸ್ಥೆಗಳಿಗೆ ಚಿತ್ರ ನಿರ್ದೇಶಕರ ಸಂಘದ ಪರವಾಗಿ ಧನ್ಯವಾದಗಳು. ಈ ಬಾರಿ ಅದ್ಭುತವಾದ ಹೊಡೆತ. 4 ರನ್ಗಳು. ಹೀರೋ ಪುಣ್ಯವಂತ ಶಿವಣ್ಣ ಅವರ ತಂಡ ಬಹುತೇಕ VRL ರಾಜ್ ಕಪ್ಪನ್ನ ಎತ್ತಿ ಹಿಡಿಯುವತ್ತ ಸಾಗ್ತಾ ಇದೆ. ಕೊನೆಯ ಎಸೆತ ಯಾವುದರಲ್ಲಿಲ್ಲ. ಇದರೊಂದಿಗೆ VRL ರಾಜ್ ಕಪ್ ನ ಚಾಂಪಿಯನ್ ಶಿವಣ್ಣ ಅವರ ನೇತೃತ್ವದ ನಿರ್ಮಾಪಕರ ತಂಡ ಚಾಂಪಿಯನ್. 20 ರನ್ಗಳ ಅಂತರದಲ್ಲಿ ಸೋಲುತ್ತಿದೆ. ಬಹಳ ಆಸಕ್ತಿ ಮೂಡಿಸಿದ್ದ ರಾಜ್ ಕಪ್ ಆಟ ಮುಗಿತು. ರಾಜ್ ಕಪ್ ಯಾರ ಹತ್ರನೂ ಹೋಗಿಲ್ಲದು. ಡಾಕ್ಟರ್ ರಾಜ್ ಕಪ್ ಅವರ ಮಗ ಶಿವಣ್ಣ ಅವರ ಹೆಗಲಿಗೆ ರಾಜ್ ಕಪ್ ಏರೈತಿ. ಹುಬ್ಬಳ್ಳಿಯಾಗ 3 ದಿನದಿಂದ ರಾಜ್ ಕಪ್ ಕ್ರಿಕೆಟ್ ಆಟ ನಡಿಲಿಕತ್ತಿತ್ತು. ಇವತ್ತ ಕಡಿ ಆಟದಾಗ ಸುದೀಪ್ ಮತ್ತು ಶಿವಣ್ಣ ತಂಡದ ನಡುವ ಕಡಿ ಆಟ ಇತ್ತು. ಶಿವಣ್ಣ ಮೊದಲ ಬ್ಯಾಟಿಂಗ್ ಮಾಡಿ 138 ಓಟ ಗಳಿಸಿದ್ರು. 139 ಓಟ ಗಳಿಸಬೇಕಾಗಿತ್ತು ಸುದೀಪ್ ತಂಡ ಗೆಲ್ಲಬೇಕಂದ್ರ. ಆದ್ರ ಸುದೀಪ್ ತಂಡ ಬಾಳ್ ಕಡಿಮೆ ಅಂತರದಾಗ ಸೋತದಂತ ಹೇಳ್ಬೋದು. ಬಾಳ್ ಚಲೋ ಪೈಪೋಟಿ ಕೊಟ್ಟದ ಸುದೀಪ್ ತಂಡನು. ಇವತ್ತ ಶಿವಣ್ಣ ಅವರ ಹೆಗಲಿಗೆ ರಾಜ್ ಕಪ್ ಏರಿದ. ಹುಬ್ಬಳ್ಳಿಯಾಗ 3 ದಿನದಿಂದ ರಾಜ್ ಕಪ್ ಕ್ರಿಕೆಟ್ ಆಟ ನಡೆಯಲಿಕತ್ತಿತ್ತು. ಗಂಗೆಯ ಅವನ ತಲೆ ಮೇಲೆ ನಗರ ಹಾವೆ ಸರಮಾಲೆ, ಕೈಯಲ್ಲಿ ಬೆಟ್ಟದ ಕೋಲು, ಮೈಯೆಲ್ಲ ವಿಭೂತಿ ಸಾಲು, ಯಾರೋ ಅವನ್ ಯಾರೋ ಜೋಗಯ್ಯ 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 ಜೋಗಯ್ಯ. ಮಾಡಿ ಜನತೆಯಲ್ಲಿ ಇದು ಮಹತ್ ಕೋರಿಕೆ. ಯಾರು ಸಾರ್ವಜನಿಕರು ಅಂಕಣದ ಒಳಗಡೆ ಬರಬಾರ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿಮ್ಮೆಲ್ಲರನ್ನು ರಂಜಿಸುವ ಸಲುವಾಗಿ ಭಾರತದಲ್ಲಿ ರಸಮಂಜರಿ ಕಾರ್ಯಕ್ರಮ ಶುರುವಾಗುತ್ತೆ. ದಯಮಾಡಿ ನಮ್ಮೊಂದಿಗೆ ಸಹಕರಿಸಿ. ಹುಬ್ಬಳ್ಳಿಯ ಮಹಾಜನತೆಯ ರಂಜನೆಗಾಗಿ ಮನರಂಜನಾ ಕಾರ್ಯಕ್ರಮ ಕನ್ನಡದ ಎಲ್ಲ ತಾರೆಯರಿಂದ. ಕವಿರಾಜ್ ಅವರೇ ಸ್ಕೋರ್ ಸೀಟ್ ಕಳಿಸಿ, ಹಾಗೆ ಅಂಪೈರ್ಸ್ ಸ್ಕೋರ್ ಶೀಟ್ ತರಿಸಿ ಕಳಿಸ್ತಾ ಇದೀವಿ. 1 ನಿಮಿಷ. ಅಂಪೈರ್ಗಳನ್ನು ಕೂಡ ಮ್ಯಾನ್ ಆಫ್ ದಿ ಮ್ಯಾಚ್ ಯಾರು ಅಂತ ಡಿಕ್ಲೇರ್ ಮಾಡಿ ಕಳಿಸಿ. ಮ್ಯಾನ್ ಆಫ್ ದಿ ಮ್ಯಾಚ್ ನಮಗೆ ವೀಕ್ಷಕ ವಿವರಣೆಯಲ್ಲಿ ಸಹಕಾರ ನೀಡಿದ ಶಕೀಲ್ ಹಾಗೂ ಸಾಹಿಲ್ ಅವರಿಗೆ, ನಮ್ಮ ಸ್ಕೋರರ್ ಸಂಜಯ್ ಅವರಿಗೆ ಹಾಗೂ ಅಂಕಿಅಂಶ ನೀಡಿದ ಸಹ ಸ್ಕೋರರ್ ಮಲಿಕ್ ಜಾನ್ ಅವರಿಗೆ ಧನ್ಯವಾದಗಳು. ನಮಗೆ ಇದೀಗ ಮನೋರಂಜನಾ ಕಾರ್ಯಕ್ರಮ ನಡೆಯಲಿದೆ. ಕನ್ನಡದ ಎಲ್ಲ ದೊಡ್ಡ ದೊಡ್ಡ ತಾರೆಯರಿಂದ
ಅದ್ಭುತ ಅವಕಾಶವನ್ನು ಕಳೆದುಕೊಳ್ಳಬೇಡಿ, ವೀಕ್ಷಿಸುವ ಅವಕಾಶವನ್ನು ಕಳೆದುಕೊಳ್ಳಬೇಡಿ. ಮನೋರಂಜನೆ ಕಾರ್ಯಕ್ರಮ 7 ಗಂಟೆಗೆ ಪ್ರಾರಂಭ ಆಗುತ್ತೆ. ಅದಕ್ಕೆ ಮುಂಚೆ ಎಲ್ಲರೂ ಸ್ವಲ್ಪ ಗ್ರೌಂಡ್ ಹೊರಗಡೆ ಇರಬೇಕು. ಮನೋರಂಜನಾ ಕಾರ್ಯಕ್ರಮ 7 ಗಂಟೆಗೆಲ್ಲ ಶುರುವಾಗುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮನೋರಂಜನಾ ಕಾರ್ಯಕ್ರಮ ಶುರುವಾಗುತ್ತೆ. 7 ಗಂಟೆಗೆ ನಾಗೇಂದ್ರ ಪ್ರಸಾದ್ ನಾಗಪ್ಪ 7 ಗಂಟೆಗೆ ಮನೋರಂಜನಾ ಕಾರ್ಯಕ್ರಮ. ಮಾತಾಡ್ತಿರೋರು ಯಾರು ದಯಮಾಡಿ? ವಾಸು 7 ಗಂಟೆಗೆ ಮನೋರಂಜನೆ ಕಾರ್ಯಕ್ರಮ. ಎಲ್ಲ ಹೋಗ್ಲಾಚೆಗೆ ಬರ್ಲಿದೆ, ಆಮೇಲೆ ಬರ್ತಾರಲ್ಲ, ಹೋಗ್ಲಿ ನಾನು ರೆಡಿ ಮಾಡಿ. ಹುಬ್ಬಳ್ಳಿಯಾಗ ನಡೀಕತ್ತಿದ್ದ ರಾಜ್ ಕಪ್ ಆಟದಾಗ ಶಿವಣ್ಣ ಗೆದ್ದು ಬಂದಾರ. ರಾಜ್ ಕಪ್ ಹೆಸರಿಗೆ ತಕ್ಕಂತ ಶಿವರಾಜ್ ಕುಮಾರ್ ಗೆದ್ದು ಬಂದಾರ. ಡಾಕ್ಟರ್ ರಾಜ್ಕುಮಾರ್ ಅವರ ಹೆಮ್ಮೆಯ ಪುತ್ರ ಶಿವರಾಜ್ ಕುಮಾರ್ ಈ ಆಟದಾಗ ಗೆದ್ದು ಬಂದಾರ. ಕಡಿ ಆಟದಾಗ ಸುದೀಪ್ ಮತ್ತು ಶಿವಣ್ಣ ತಂಡದ ನಡುವ ಭಾರಿ ಪೈಪೋಟಿ ಇತ್ತು. ಹುಬ್ಬಳ್ಳಿ ಮಂದಿ ಅಂತೂ ತುದಿಗಾಲ್ನ್ಯಾಗ ನಿಂತು ಕಾಯ್ಲಿಕತ್ತಿದ್ರು ಯಾರಿಗೆ ರಾಜ್ ಕಪ್ ಹೆಗಲು ಏರ್ತೈತೆ ಅಂತ. ಶಿವಣ್ಣ ಹೆಗಲಿಗೆ ರಾಜ್ ಕಪ್ ಏರೈತೆ. ಈ ಆಟ ಮುಗಿಕಿನ ಮೊದಲ ರಾಘವೇಂದ್ರ ರಾಜ್ಕುಮಾರ್ ಅವ್ರ ಒಂದು ಮಾತು ಹೇಳಿದ್ರು, ಯಾರ ಗೆದ್ರು ಇಲ್ಲಿ ಕಲಾವಿದ್ರು ಗೆದ್ದಂಗ ಆಗ್ತೈತಿ ಅಂತ. ಈ ಮಾತು ಬಹಳ ಖರೆ. ಯಾಕಂದ್ರ ಸಿನಿಮಾ ಮಂದಿದಾಗ ನೀವು ಬರೀ ನಟನಾ ಮಾಡುವಂತ ನಟಿಯರನ್ನ ಅಷ್ಟ ನೋಡಿರ್ತೀರಿ. ಆದ್ರ ಇಲ್ಲಿ ನಿರ್ಮಾಪಕರು ಇರ್ತಾರ, ನಿರ್ದೇಶಕರು ಇರ್ತಾರ, ತಂತ್ರಜ್ಞರು ಇರ್ತಾರ, ಸಂಗೀತಗಾರ ಇರ್ತಾರ, ಸಾಹಿತ್ಯಕಾರ ಇರ್ತಾರ. ನಾವೆಲ್ಲಾರು ಒಬ್ರೇ, ನಾವೆಲ್ಲಾರು ಒಂದೇ ಅಂತ ತೋರ್ಸಾಕ ಇಲ್ಲಿ ಒಗ್ಗಟ್ಟಿನಿಂದ ಇವರು ಆಟ ಶುರು ಮಾಡಿದ್ರು. ಅದ್ರಾಗ ನಮ್ಮ ಮಂದಿಗೆ ಕ್ರಿಕೆಟ್ ಬಗ್ಗೆ ಎಷ್ಟು ಹುಚ್ಚ ಐತಲ್ಲ ಅಷ್ಟ ಹುಚ್ಚು ಸಿನಿಮಾ ಮಂದಿ ಬಗ್ಗೆನೂ ಐತಿ. ಇವೆರಡೂ ಕೂಡಿದಾಗ ಭಾರಿ ಕುತೂಹಲ ಇತ್ತು ಯಾರು ಗೆದ್ದಿತಾರ ಅನ್ನುವಂಥದ್ದು. ಈಗ ಹುಬ್ಬಳ್ಳಿಯಾಗ ನಡೀಕತ್ತಿದ್ದ ರಾಜ್ ಕಪ್ ಕ್ರಿಕೆಟ್ನಾಗ ಶಿವಣ್ಣ ಗೆದ್ದು ಬಂದಾರ. VRL ಡಾಕ್ಟರ್ ರಾಜ್ ಕಪ್ ಪಂದ್ಯಾವಳಿಯ ಅಂತಿಮ ಹಂತದಲ್ಲಿದ್ದೇವೆ. ರಸಮಂಜರಿ ಕಾರ್ಯಕ್ರಮ. ಕವಿರಾಜ್ ಮ್ಯಾನ್ ಆಫ್ ದಿ ಮ್ಯಾಚ್. ಇದು ಇವತ್ತಿನ ನಮ್ ಕಡೆ ಸುದ್ದಿ. ಮತ್ ನಾಳೆ ಚಾ ಚೂಡ ಇಟ್ಕೊಂಡು ಕಾಯ್ತಿರಿಲ್ಲೋ ಶರಣ್ರೆ. ಸುದ್ದಿ ನೋಡ, ಸುದ್ದಿ ನೋಡ, ಸುದ್ದಿ ನೋಡ.